ಇಲ್ಲದ ಕಾಲದಲ್ಲೂ ಕೂಡ ಈ ಸಂಘವನ್ನು ಕಟ್ಟಿದ್ದಾರೆ. ಅದೇ ನಮ್ಮ ಅರಸಿ ಬರುತ್ತೆ ಅಂದರೆ ಅದಕ್ಕೆ ಅದರ ಹಿಂದೆ ಅವರ ವೃತ್ತಿ ಸೇವೆ ಕಾರಣ. ಹಾಗಾಗಿ ಈ ಗಡಿನಾಡಿನ ಭಾಗಕ್ಕೆ ಆ ರಾಜ್ಯೋತ್ಸವ ಪ್ರಶಸ್ತಿ ಅರಸಿ ಬಂದಿದ್ದ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಾನು ಹೋಗೋದಿಲ್ಲ. ಕಳೆದ ಬಾರಿಯದು ಒಂದಷ್ಟೇ ನೆನಪನ್ನು ಮಾಡಿ ನನ್ನ ಬಂದಿದ್ದು ಏನಕ್ಕೆ ಅಂದರೆ ವರದಿಗಾರಿಕೆಗಾಗಿ ನಾನು ಬಂದಿದ್ದೇನೆ. ಮುಂಚಿನ ಬಿಜಾಪುರವನ್ನು ನಾನು ನೋಡಿದ್ದೆ. GC ಲೋಕೇಶ್ ಅವರಿಗೂ ಸಹ ನಮ್ಮ ಜಿಲ್ಲಾ ಘಟಕ ಹಾಗೂ ಎಲ್ಲ ತಾಲೂಕು ಘಟಕಗಳ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಹಿರಿಯ ಪತ್ರಕರ್ತರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು, ಜೊತೆಗೆ ಇವತ್ತು ಅವರ ಒಂದು ಕೃತಿ ಬಿಡುಗಡೆ ಸಹ ನಡೀತಾ ಇದೆ. ಶ್ರೀ ಗೋಪಾಲ್ ನಾಯಕಣ್ಣ ಅವರಿಗೂ ಸಹ ನಾನು ನಮ್ಮ ಸಂಘದ ಜಿಲ್ಲಾ ಘಟಕ ಹಾಗೂ ಎಲ್ಲ ತಾಲೂಕು ಹೃದಯದ ಸ್ವಾಗತವನ್ನು ಕೋರುತ್ತಾ, ಅವರಿಗೆ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಅಶೋಕ್ ಎಡಹಳ್ಳಿಯವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಇಂದುಶೇಖರ್ ಮಣೂರವರು ಜಂಟಿಯಾಗಿ ಗೌರವಿಸಬೇಕಂತ ಕೇಳ್ಕೊಳ್ತೀನಿ. ನಂತರದಲ್ಲಿ ಪ್ರಮಾಣ ವಚನ ಬೋಧಿಸಲಿಕ್ಕೆ ಆಗಮಿಸಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಆತ್ಮೀಯ ಶ್ರೀ GC ಲೋಕೇಶ್ ಅವರಿಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಅವಿನಾಶ್ ಬಿದ್ರಿ ಹಾಗೂ ವಿನೋದ್ ಸಾರ್ವಾಡ್ ಅವರು ಜೊತೆಯಾಗಿ ಬಂದು ಗೌರವಿಸಬೇಕು. ಈಗ ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿರುವಂತಹ ಶ್ರೀ MB ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಕೇಳ್ಕೊಳ್ತೀನಿ.
ನಮ್ಮ ಎದೆ ಒಳಗಡೆ ಒಬ್ಬ ನ್ಯಾಯಾಧೀಶ ಯಾವಾಗಲೂ ಪ್ರಜ್ಞಾಪೂರ್ವಕವಾಗಿ ಇಲ್ಲದೇ ಇದ್ದರೆ ಅನೇಕ ಅವಾಂತರಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ನಮ್ಮ ಎದೆ ಒಳಗಡೆ ಇರುವ ಒಬ್ಬ ನ್ಯಾಯಾಧೀಶನ ಪ್ರತಿಷ್ಠಾಪಿಸ್ಕೋಬೇಕು. ಅದೇ ರೀತಿ ನಡ್ಕೊಳ್ಳುವಂಥ ಮೂಲಕ ಪತ್ರಕರ್ತರಾಗಿ ನಾವು ರೂಪುಕೊಳ್ಳುವಂಥ ಕೆಲಸವನ್ನು, ಆ ಮೂಲಕ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಿದರೆ ಬಹುಶಃ ಸಮಾಜ ಕೂಡ ಇನ್ನೂ ಎತ್ತರಕ್ಕೆ, ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡು ನಮಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಪತ್ರಕರ್ತರ ವೃತ್ತಿಯಲ್ಲಿ ಬಂದಿರುವಂಥ ಬೇಕೋ ಬೇಡವೋ ನಾವು ಬಂದ್ಬಿಟ್ಟಿದ್ದೀವಿ ವೃತ್ತಿ ಒಳಗಡೆ. ನೀವು ಸುಮ್ಮನೆ ಮನಸ್ಸಿಗೆ ಒಂದ್ಸರಿ ಒಂದು ಪ್ರಶ್ನೆ ಕೇಳ್ಕೊಂಡು ನೋಡಿ, ಯಾರಾದರೂ ನೀವು ಪತ್ರಕರ್ತ ಆಗಿ ಅಂತೇಳಿ ಯಾರಾದರೂ ಕರೆದಿದ್ರ ಈ ಕಡೆ? ಕರೆದಿದ್ರ? ಯಾರು ಕರೆದಿಲ್ಲ. ನಾವು ಯಾವುದೋ ಒಂದು ಗೀಳಿಗಾಗಿ, ಯಾವುದೋ ಒಂದು ಹುಚ್ಚುತನಕ್ಕಾಗಿ, ಏನೋ ಕಾರಣಕ್ಕಾಗಿ ಈ ವೃತ್ತಿ ಒಳಗಡೆ ಬಂದಿದ್ದೀವಿ. ಆದರೆ ಈ ವೃತ್ತಿ ಒಳಗಡೆ ಬಂದ ಮೇಲೆ ಆ ವೃತ್ತಿಗೆ ಅಪಚಾರ ಮಾಡುವಂಥ, ಆ ವೃತ್ತಿಗೆ ತದ್ವಿರುದ್ಧವಾಗಿ ನಡ್ಕೊಳ್ಳುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಒಳ್ಳೆತನದಲ್ಲಿ ಇವತ್ತು ಸಮಾಜದಲ್ಲಿ ಒಳ್ಳೆತನಕ್ಕೆ ಖಂಡಿತವಾಗಿ ಬೆಲೆ ಇದೆ. ಇವೇನೋ ಒಂದು ಕಾರ್ಯಕ್ರಮ ಮಾಡಿ ಸರ್ ಒಂದು ಊಟ ಹಾಕ್ಸಿ ಅಂದರೆ ಹಾಕ್ಸಲ್ವಾ? ಹಾಕ್ಸುತ್ತಾರೆ. ಅಷ್ಟೇ ಯಾಕೆ ನಿಮ್ಮ ಈ ಸಮ್ಮೇಳನದಲ್ಲೇ, ಇಡೀ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ